ಇಲ್ಲಿ 3 ಪ್ರಾಬ್ಲಮ್ಗಳು ಮಾಡಬೇಕು. ಯಾವ್ಯಾವುದು ಅಂದರೆ ಮೊದಲನೇದು ಇದು ಕೊಟ್ಟವ್ರೆ 2 ಟೈಮ್ಸ್ ಆಫ್ ಬ್ರಾಕೆಟಲ್ಲಿ x ಪ್ಲಸ್ 2 ಈಕ್ವಲ್ ಟು 10 ಅಂತ. ಎಕ್ಸ್ ಅಂದರೆ ಎಷ್ಟು ಅಂತ ಕಂಡುಹಿಡಿಬೇಕು. ಇದರಲ್ಲಿ ಯಾವ ಥರ ಕಂಡುಹಿಡಿಯೋದು? 2 ಟೈಮ್ಸ್ ಆಫ್ ಈ 2ನ ಆ ಕಡೆ ಕಳಿಸಿದ್ರೆ x ಪ್ಲಸ್ 2 ಈಕ್ವಲ್ ಟು 10/2 ಅಂತ ಆಯ್ತದೆ. ಆ 2 ಅಲ್ಲಿ ಕೆಳಗಡೆ ಬಂದಿರ್ತದೆ. 2 1 2 5 10. ಎಕ್ಸ್ ಪ್ಲಸ್ 2 ಈಕ್ವಲ್ ಟು 5 ಆದಮೇಲೆ ಈ ಪ್ಲಸ್ 2 ಆ ಕಡೆ ಹೋದರೆ -2 ಆಯ್ತದೆ. ಎಕ್ಸ್ ಈಕ್ವಲ್ ಟು 5 - 2 3 ಆಯ್ತದೆ. ಸಿಂಪಲ್ ಲೆಕ್ಕ ಇದು. ಇದರಲ್ಲಿ ಮಾಮೂಲಿ ಪೆಮ್ಡಾಸ್ ರೂಲ್ ಅನ್ನೋದು ಉಪಯೋಗಿಸ್ಬೇಕು. ಈ ಪೆಮ್ಡಾಸ್ ರೂಲಲ್ಲಿ ಫಸ್ಟು ಪ್ಯಾರಂಥಿಸಿಸ್ ಆಯ್ತಾ ನೋಡಬೇಕು. ಅಂದರೆ ಬ್ರ್ಯಾಕೆಟ್ ಇಲ್ಲ, ಎಕ್ಸ್ಪೋನೆಂಟ್ಗಳು ಯಾವುದೂ ಇಲ್ಲ, ಮಲ್ಟಿಪ್ಲೈಯಿಂಗ್ ಡಿವೈಡಿಂಗು. ಇಲ್ಲಿ ಡಿವೈಡ್ ಮಾಡೋದಾಯ್ತಾ, ಇಲ್ಲಿ ಗುಣಿಸೋದಾಯ್ತಾ. ಹಂಗಾಗಿ ಫಸ್ಟ್ ಈ ಪಾರ್ಟ್ ಮಾಡಬೇಕು. ಫಸ್ಟ್ ಈ ಪಾರ್ಟ್ ಮಾಡೋದ್ರಿಂದ ಏನಾಗಿರ್ತದೆ, ಅಲ್ಲಿ 4 + 8/2 ಟೈಮ್ಸ್ ಆಫ್ 0. 2 1 2 4 8 ಆಯ್ತದೆ. 4 0 0 ಆಯ್ತದೆ ಗುಣಿಸಿದಾಗ. 4 + 0 ಅದೆಷ್ಟು ಅಂದರೆ 4 ಆಗಿ ಉಳಿದಿರ್ತದೆ. ಅದೇ ಥರ ಇದೊಂದು ಮಾಡಬೇಕು. ಇಲ್ಲಿ 4 √(x - 1) ಈಕ್ವಲ್ ಟು 20 ಅನ್ನೋದು. 4ನ ಕಡೆ ಕಳಿಸಿದ್ರೆ √(x - 1) ಈಕ್ವಲ್ ಟು 20/4 ಆಯ್ತದೆ. ಇಲ್ಲಿಂದ ಅಲ್ಲಿ ಕೆಳಗಡೆ ಬಂದಿರ್ತದೆ ಇದು. 4 1 4 5 20. √(x - 1) ಈಕ್ವಲ್ ಟು 5 ಅಂತ ಆಯ್ತದೆ. ಈ ರೂಟ್ ಆ ಕಡೆ ಹೋದರೆ ಸ್ಕ್ವೇರ್ ಅಂತ ಆಯ್ತದೆ. x - 1 ಈಕ್ವಲ್ ಟು 5 ಸ್ಕ್ವೇರು. 5 ಸ್ಕ್ವೇರ್ ಅಂದರೆ 5 5 25. ಅಲ್ಲಿಗೆ ಇದೆಷ್ಟಾಗಿರ್ತದೆ, 25 ಆಯ್ತದೆ. ಈ -1 ಆ ಕಡೆ ಹೋದರೆ +1 ಆಯ್ತದೆ. x ಈಕ್ವಲ್ ಟು 25 + 1 26. ಬಾಯ್.